ಬಸವೇಶ್ವರ ಮಹಾರಾಜ್ ಕಿ ಹಾಗೆಯೇ
ಈ ಒಂದು ಮೆರವಣಿಗೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಸಹಕರಿಸಿದ್ದಾರೆ ಮತ್ತು ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಅತ್ಯಂತ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಪರಮ ಪೂಜಾರಿರುವ ಅತಿ ಗಣ್ಯರನ್ನು ಆಗಮಿಸಿರುವ ಎಲ್ಲ ಶರಣ ಬಂಧುಗಳನ್ನು ಕೂಡ ಸ್ವಾಗತ ಮಾಡಿದಂತಹ ಗೌರವ ಜ್ಯೋತಿ ಬೆಳಗುವೆಡೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಾಗದನ್ನ ಕರ ಭಕ್ತಿಯಲ್ಲಿ ಅದೋ ಪ್ರಣವ ಬೇಕು ಅಂತಾದರೆ ನಾಬೇಕು ಅಂತೇಳಿ ಎಲ್ಲಿ ಉಳ್ಳವರ ವ್ಯಕ್ತಿ ಹೊರಗಡೆಗೆ ಬಂದು ಸಮಾಜದ ಅಂಕುಡೊಂಕುಗಳು ತಿದ್ದುವಂಥ ಕೆಲಸವನ್ನು ಇವತ್ತಿನ ದಿವಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಸವಣ್ಣನವರು ಅತ್ಯಂತ ಆದರ್ಶ ಪುರುಷರು ಅಂತ ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತಾ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಕಾರ್ಯವನ್ನು ಅತ್ಯಂತ ಚೆನ್ನಾಗಿ ಮಾಡಿದೆ. ಇವತ್ತು ಬೆಳಗ್ಗೆ ನಾನು ಬಸವ ಕೇಂದ್ರಕ್ಕೆ ಹೋಗಿದ್ದೆ. ನಾನು ಬಸವ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ರಕ್ತಾಮೃತ ಅನ್ನುವಂಥ ಒಂದು ಕಾರ್ಯಕ್ರಮ ಅಂದರೆ ಯಾವುದು ಇವತ್ತು ಜಗತ್ತಿಗೆ ಬೇಕು, ರಕ್ತ ಎಲ್ಲಿದೆ ಅಂತ ಹೇಳಿದ್ರೆ ಅದು ಅಂಗಡಿಗಳಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸರಿಯಾದಂಥ ಕಲ್ಪನೆಯನ್ನು ಕೊಟ್ಟು ರಕ್ತಾಮೃತ ಅನ್ನೋಂಥ ಕಾರ್ಯಕ್ರಮದ ರೂಪದಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಸಂಗತಿಯನ್ನು ಜೋಡಿಸೋ ಕೆಲಸವನ್ನು ಬಸವ ಕೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಹಾಗೆಯೇ ಬೆಕ್ಕಿನಕಮಠ ಶ್ರೀಗಳು ಅನೇಕ ರೀತಿಯ ಚಟುವಟಿಕೆಯನ್ನು ಮಾಡ್ತಾ ಧಾರ್ಮಿಕ ಚಟುವಟಿಕೆಗೆ ಬೇಕಾದ ಶಕ್ತಿಯನ್ನು ದಾಡೆ ಎರೆದಿದ್ದಾರೆ. ಸೊ ಹಾಗಾಗಿ ಇಬ್ಬರು ದಿಗ್ಗಜ ಸ್ವಾಮಿಗಳು ನಮ್ಮ ಜೊತೆಗಿರುವಂಥ ಈ ಸಂದರ್ಭದಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ. ಇಡೀ ಹಿಂದೂ ರಾಷ್ಟ್ರಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಂಗತಿಗಳನ್ನು ಜೋಡಿಸುವಂಥ ಕೆಲಸವನ್ನು, ಯಾಕೆಂದರೆ ಪ್ರಪಂಚಕ್ಕೆ ಹೇಳಿರುವಂಥವ್ರು ನಾವು, ಪ್ರಪಂಚಕ್ಕೆ ಎಲ್ಲ ಸಂಗತಿಯನ್ನು ಕೊಟ್ಟಿರೋರು ನಾವೇನೆ. ಸೊ ಹಾಗಾಗಿ ಭಾರತ ಅಂತ ಹೇಳಿದರೆ ಅದರದ್ದೇ ಆದಂಥ ರೀತಿಯೊಳಗಡೆ ತಮ್ಮ ಒಂದು ಶಕ್ತಿಯನ್ನು ಇವತ್ತು ಪ್ರದರ್ಶನ ಮಾಡುವಂಥದ್ದು ಅಗತ್ಯ ಇದೆ. ಯೋಚನೆಯನ್ನು ಮಾಡಿ ಅದೆಲ್ಲದನ್ನು ಕೂಡ ನಾವು ನಮ್ಮದೇ ಆದಂಥ ಮನಸ್ಸುಗಳಲ್ಲಿ